ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ಕೂಡ ಬೆಸ್ಟ್ ಟೈಲರ್ ಆಗಬೇಕು ಅಂತಂದರೆ ಈ 8 ಟಿಪ್ಸ್ಗಳನ್ನ ನಾನು ಹೇಳ್ಕೊಡುವಂಥ 8 ಟಿಪ್ಸ್ಗಳನ್ನ ಫಾಲೋ ಮಾಡಿ ನೋಡಿ. ಅದಾದಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರೇ ಆದರೂ ಕೂಡ ಜಾಸ್ತಿ ಬಟ್ಟೆಗಳು ಬರಬೇಕು ಅಂತಂದರೆ ನೀವು ಈ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡಲೇಬೇಕು. ಆವಾಗ ಮಾತ್ರ ನೀವು ಬಿಗಿನರ್ಸ್ ಆಗಿದ್ದೀರಾ. ಇವಾಗ 1 ತಿಂಗಳು 2 ತಿಂಗಳಿಂದ ಬಟ್ಟೆನ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೂ ಕೂಡ ಜಾಸ್ತಿ ಬಟ್ಟೆ ಬರುತ್ತೆ ನಿಮಗೆ. ಹಾಗೆಯೇ ನಿಮಗೆ ನೀವು ಹೇಗೆ ಸ್ಟಿಚ್ ಮಾಡಿದ್ರೂ ಕೂಡ ಕಸ್ಟಮರ್ ಕೂಡ ತುಂಬಾ ಜಾಸ್ತಿ ಆಗ್ತಾರೆ. ಅದಕ್ಕೆ ಏನೇನು ಟಿಪ್ಸ್ಗಳು ಅಂತಂದ್ಬಿಟ್ಟು ನಾನಿವಾಗ ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಎಲ್ಲ ಟಿಪ್ಸ್ಗಳು ಕೂಡ ನಿಮಗೆ ತುಂಬಾ ಉಪಯೋಗ ಆಗುವಂಥದ್ದು. ಒಂದು ಸಲ ವೀಡಿಯೋನ ನೋಡಿ ಬೇಕಾದರೆ ಉಪಯೋಗ ಆಗಲಿಲ್ಲ ಅಂತಂದರೆ ನನಗೆ ಬಂದು ಕಮೆಂಟ್ ಮಾಡಿ. ಸೊ ಮೊದಲನೇ ಟಿಪ್ಸ್ ಬಂದು ಅಳತೆ. ನೀವು ಯಾವುದೇ ಒಂದು ಬ್ಲೌಸ್ ಕೊಟ್ಟರು ಕೂಡ ಬಾಡಿ ಮೆಜರ್ಮೆಂಟ್ನ ತಗೊಂಡು ಸ್ಟಿಚ್ ಮಾಡಿಬಿಡಿ. ಯಾರಾದರೂ ಅದು ಅಳತೆ ಬ್ಲೌಸು ಕರೆಕ್ಟ್ ಇಲ್ಲ ಅಂತ ಏನಾದರೂ ಹೇಳ್ತು ಅಂತಂದರೆ ಬಾಡಿ ಮೆಜರ್ಮೆಂಟ್ನ ತಗೊಳ್ಳಿ. ಅವಾಗೇನಾಗುತ್ತೆ, ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ತು ಅಂತಂದರೆ ನಿಮಗೆ ಬಟ್ಟೆ ಅನ್ನೋದು ಕಂಪಲ್ಸರಿ ಅವರು ನೆಕ್ಸ್ಟ್ ಟೈಮ್ ಕೂಡ ಸ್ಟಿಚ್ ಮಾಡಿಸೋದಕ್ಕೆ ಕೊಡ್ತಾರೆ. ಸೊ ಯಾರಿಗೆ ಆದರೂ ಅಷ್ಟೇ. ಇಲ್ಲ ಬ್ಲೌಸ್ ಅಳತೆ ಕರೆಕ್ಟ್ ಇದೆ ಅಂತಂದರೆ ನೀವು ಟೇಪಲ್ಲಿ ಅಳತೆನೂ ಕೂಡ ಅದನ್ನೇ ಕರೆಕ್ಟಾಗಿ ತಗೊಳ್ಳಿ. ಆವಾಗಲೂ ಕೂಡ ನಿಮಗೇನಾಗುತ್ತೆ, ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೆಕ್ಸ್ಟ್ ಬಂದು ಫಿಟ್ಟಿಂಗ್. ನೀವು ಎಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿ, ಎಷ್ಟೇ ಚೆನ್ನಾಗಿ ವರ್ಕ್ ಮಾಡಿಸಿರಿ, ಹ್ಯಾಂಡ್ ವರ್ಕ್ ಮಾಡಿಸಿರಿ ಅಥವಾ ಮಿಷಿನ್ ವರ್ಕ್ ಮಾಡಿಸಿರಿ, ಫಿಟ್ಟಿಂಗ್ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಬರೋದೇ ಇಲ್ಲ ಅಂತಲೇ ತಿಳ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಫಸ್ಟ್ ಫೋಕಸ್ ಬಂದು ಫಿಟ್ಟಿಂಗ್ ಕಡೆ ಇರಬೇಕು. ಸೊ ನಿಮ್ಗೇನಾದರೂ ಸೈಡ್ ಫಿಟ್ಟಿಂಗ್ ಮಾಡೋದ್ರಲ್ಲಿ ಹೆಚ್ಚು ಕಡಿಮೆ ಬರ್ತಾಯಿದೆ, ಕರೆಕ್ಟಾಗಿ ಫಿಟ್ಟಿಂಗ್ ಬರ್ತಾ ಇಲ್ಲ ಅಂತಂದರೆ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಆವಾಗ ನೀವು ಕೂಡ ನೀಟಾಗಿ ಸ್ಟಿಚ್ನ ಮಾಡ್ಕೋಬೋದು. ಸೊ ಯಾವುದೇ ರೀತಿ ಡೌಟ್ಸ್ ಇಲ್ಲದೇ ಇರೋ ರೀತಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗೋ ರೀತಿ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ರೀತಿ ಸ್ಟ್ರೈಟ್ ಲೈನ್ ಬರ್ತಾ ಇಲ್ಲ ಅಂತಂದರೂ ಕೂಡ ಇವಾಗ ನಾನು ಹೇಳ್ಕೊಡೋ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಸ್ಟ್ರೈಟ್ ಲೈನ್ ಬರುತ್ತೆ. ನೆಕ್ಸ್ಟ್ ಬಂದು ಸೋಷಿಯಲ್ ಮೀಡಿಯಾ. ಸೊ ಮೇಯ್ನ್ ಬಂದು ಇದು ಸೋಷಿಯಲ್ ಮೀಡಿಯಾ. ಯಾರೇ ಆದರೂ ಕೂಡ ಅಷ್ಟೇ, ನೀವು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀರಾ ಅಥವಾ ಲೆಹೆಂಗಾ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ಈಗಂತೂ ಸೋಷಿಯಲ್ ಮೀಡಿಯಾ ಅಂತ ಅನ್ನೋದು ತುಂಬಾ ಇಂಪ್ರೂವ್ ಆಗಿಬಿಟ್ಟಿದೆ. ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಅಥವಾ ವಾಟ್ಸಪ್ಪಲ್ಲೂ ಕೂಡ ನೀವು ಏನು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದಾರ ಡ್ರೆಸ್ನ ನಿಮಗೆ ನೀವೇ ಸ್ಟಿಚ್ ಮಾಡಿಕೊಂಡು ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಬಟ್ಟೆ ಬಂದೇ ಬರುತ್ತೆ. ಸೊ ಇವಾಗಂತೂ ಗೊತ್ತಿರೋದಿಲ್ಲ ಅಲ್ವಾ ನೀವು ಈ ರೀತಿಯೆಲ್ಲ ಸ್ಟಿಚ್ ಮಾಡ್ತೀರಾ ಅಂತ. ಅದಕ್ಕೇನು ಮಾಡಿ, ನಿಮಗೆ ನೀವೇ ಸ್ಟಿಚ್ ಮಾಡಿಕೊಂಡು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ಖಂಡಿತವಾಗ್ಲೂ ಕೂಡ ಬಟ್ಟೆ ಬಂದೇ ಬರುತ್ತೆ. ಸೊ ಇದಕ್ಕೆ ನಾನು 100% ಗ್ಯಾರಂಟಿನ ಕೊಡ್ತೀನಿ. ಇವಾಗಂತೂ ಸೋಷಿಯಲ್ ಮೀಡಿಯಾ ತುಂಬಾ ಮುಂದುವರೆದಿದೆ. ಯಾರೇ ಆದರೂ ಕೂಡ ಅಷ್ಟೇ, ಯಾವುದೇ ವ್ಯಾಪಾರ ಮಾಡಬೇಕು ಅಂತಂದ್ರೂ ಕೂಡ, ಬಿಸ್ನೆಸ್ ಮಾಡಬೇಕು ಅಂತಂದರೂ ಕೂಡ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಿಂದನೇ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನೀವು ಬ್ಲೌಸ್ನಲ್ಲಿ ಆಗಿರ್ಬೋದು ಅಥವಾ ಡ್ರೆಸ್ಗಳಲ್ಲೇ ಆಗಿರ್ಬೋದು, ನೀವು ಕೂಡ ಬಟ್ಟೆ ಜಾಸ್ತಿ ಬರಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಸೊ ಬ್ಲೌಸ್ನ ಸ್ಟಿಚ್ ಮಾಡಿರೋ ಅಂಥ ವೀಡಿಯೋನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಬನ್ನಿ. ಒಂದು 2-3 ವೀಡಿಯೋದಲ್ಲಿ ಅದು ನಿಮಗೆ ಸಕ್ಸಸ್ ಆಗಲಿಲ್ಲ ಅಂತಂದರೂ ಕೂಡ ಡೈಲಿ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ, ನೀವು ಕಂಟಿನ್ಯೂ ನಿಮಗೆ ಇತ್ತು ಅಂತಂದರೆ ಪ್ರತಿಯೊಂದರಲ್ಲೂ ಕೂಡ ಸಕ್ಸಸ್ ಅನ್ನೋದು ಆಗೇ ಆಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ಓಕೆನಾ. ಇದಾದಮೇಲೆ ಯೂಟ್ಯೂಬ್ ಚಾನಲ್. ಸೊ ಯೂಟ್ಯೂಬ್ ಚಾನಲ್ ಕೂಡ ನೀವು ಸ್ಟಾರ್ಟ್ ಮಾಡಿಬಿಟ್ಟು ನಿಮ್ಮದು ಬಿಸ್ನೆಸ್ ಕೂಡ ಅಂತಲೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಅಷ್ಟೇ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನೀವು ಹೊಲ್ದಿರೋವಂಥ ಡ್ರೆಸ್ಗಳನ್ನಾಗಿರ್ಬೋದು ಅಥವಾ ನೀವು ವರ್ಕ್ ಏನಾದರೂ ಮಾಡ್ತಾಯಿದ್ದೀರಾ ಮೆಷಿನ್ನಲ್ಲಿ ಅಂತಂದರೆ ಬ್ಲೌಸ್ಗಳನ್ನಾದರೂ ಆಗಿರ್ಬೋದು, ಅದನ್ನು ನೀವು ಅಪ್ಲೋಡ್ ಮಾಡ್ತಾ ಹೋಯ್ತು, ಡೈಲಿ ಅಪ್ಲೋಡ್ ಮಾಡ್ತಾನೇ ಇರಿ. ಒಂದಲ್ಲ ಒಂದಿನ ಕೈ ಹಿಡಿಯುತ್ತೆ. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. 4ನೇದು ಬಂದು ಹೊಸ ಡಿಸೈನ್ಸ್ಗಳನ್ನ ನೀವು ಸ್ಟಿಚ್ ಮಾಡಿಕೊಡ್ತಾ ಇರಬೇಕು. ನೀವೇ ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋಯ್ತು ಅಥವಾ ಮದುವೆಗಳಿಗೆ ಹೋಯ್ತು ಅಂತಂದರೆ ನೀವೇನು ಮಾಡಿ ಅಂತಂದರೆ ಹೊಸ ಪ್ಯಾಟ್ರನ್, ಹೊಸ ಡಿಸೈನಲ್ಲಿ ಯಾವ ಬ್ಲೌಸ್ ಬಂದಿದೆ ಆ ಬ್ಲೌಸ್ಗಳನ್ನ ನೀವು ವೇರ್ ಮಾಡ್ಕೊಳ್ಳಿ. ನೀವೇ ಫಸ್ಟ್ ಸ್ಟಿಚ್ ಮಾಡಿಕೊಂಡು ವೇರ್ ಮಾಡಿ. ಅವಾಗ ಏನಾಗುತ್ತೆ, ಸೊ ಕಾಮನ್ನಾಗಿ ಹುಡುಗಿಯರಿಗಾಗಿರ್ಬೋದು ಅಥವಾ ದೊಡ್ಡವ್ರಿಗಾಗಿರ್ಬೋದು, ಲೇಡೀಸ್ ಅಂತ ಅಂದಮೇಲೆ ಪ್ರತಿಯೊಬ್ಬರು ನೋಡ್ತಾರೆ. ಅದಕ್ಕೋಸ್ಕರ ನೀವು ಆ ರೀತಿ ಮಾಡ್ಬೋದು. ನೆಕ್ಸ್ಟ್ ಬಂದು ಫಿನಿಶಿಂಗ್ ಆಗಿಯೇ ಐರನ್ನ ಮಾಡಿ ಬ್ಲೌಸ್ಗಳನ್ನ ನೀವು ಯಾವುದೇ ಒಂದು ಸಾದಾ ಬ್ಲೌಸು ಸ್ಟಿಚ್ ಮಾಡ್ತೀರಾ ಅಂತಂದರೂ ಐರನಿಂಗ್ ಮಾಡಿ. ಐರನಿಂಗ್ ಅಂತಂದರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಆವಾಗ ಬಟ್ಟೆಗಳನ್ನೋದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಪ್ರತಿಯೊಂದು ಬ್ಲೌಸ್ನೂ ಕೂಡ ನೀವು ಐರನಿಂಗ್ ಅನ್ನೋದನ್ನು ಮಾಡಲೇಬೇಕು. ಹಾಗೆಯೇ ಅಮೌಂಟ್ ಕೂಡ ನೀವು ನ್ಯಾಯವಾದ ರೀತಿಯಲ್ಲಿ ಅಮೌಂಟನ್ನ ತಗೋಬೇಕಾಗುತ್ತೆ. ಈಗ ಬೊಟಿಕಲ್ಲೆಲ್ಲ 650, 700 ರೂಪಾಯಿ, 1000 ರೂಪಾಯಿವರೆಗೂ ಕೂಡ ಲೈನಿಂಗ್ ಬ್ಲೌಸ್ ಇದೆ ಅಲ್ವಾ. ಸೊ ಒಂದು 250, 250 ರೂಪಾಯಿ, 300 ರೂಪಾಯಿಗೆ ಫಸ್ಟ್ ನೀವು ರೀಚ್ ಆಗೋ ತನಕ 250, 300 ರೂಪಾಯಿಗೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ.
ಆವಾಗೇನಾಗುತ್ತೆ, ರೇಟ್ ಕಡಿಮೆ ಇತ್ತು ಅಂತಂದರೆ ಆಟೋಮೆಟಿಕಲಿ ನಿಮ್ಮ ಹತ್ರ ಸ್ಟಿಚ್ ಮಾಡಿಸ್ತಾರೆ. ಆಮೇಲೆ ನೀವು ಚೆನ್ನಾಗಿ ಸ್ಟಿಚ್ ಮಾಡಿ ಅದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟು ಕ್ಯಾನ್ವಾಸ್ನ ಯೂಸ್ ಮಾಡಿ ನೀವು ಬೇಕಾದರೆ ಜಾಸ್ತಿ ಅಮೌಂಟ್ನ ತಗೋಬೋದು. ಸೊ 6ನೇ ಪಾಯಿಂಟ್ ಬಂದು, ಸೊ ಮೇಯ್ನ್ಲಿ ಇದನ್ನು ನೀವು ಫಾಲೋ ಮಾಡಲೇಬೇಕು. ಆವಾಗೇನಾಗುತ್ತೆ, ನಿಮಗೆ ಬಟ್ಟೆ ಅನ್ನೋದು ತುಂಬಾ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಈ ಟಿಪ್ಸ್ಗಳನ್ನೆಲ್ಲನೂ ಕೂಡ ಫಾಲೋ ಮಾಡಿ ನೋಡಿ, ಆಗುತ್ತಾ ಇಲ್ವಾ ಅಂತ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ 7ನೇದು ಬಂದು ಉತ್ತಮ ವರ್ತನೆ. ಏನಂತಂದರೆ, ನಿಮಗೆ ಏನೇ ಮನಸ್ಸಲ್ಲಿ ಬೇಜಾರಿರಲಿ ಅಥವಾ ಮನೇಲಿ ಏನಾದರೂ ಪ್ರಾಬ್ಲಮ್ ಇರಲಿ, ಅದನ್ನೆಲ್ಲ ನೀವು ಕಸ್ಟಮರ್ ಹತ್ರ ತೋರಿಸೋ ಆಗಿಲ್ಲ. ಪ್ರತಿಯೊಬ್ಬರು ಕೂಡ ಅಷ್ಟೇ, ಪ್ರತಿಯೊಂದು ಕೆಲಸದಲ್ಲೂ ನಗ್ನಗ್ತಾ ನೀವು ವ್ಯಾಪಾರ ಮಾಡಿ ಅಥವಾ ನಗ್ನಗ್ತಾ ನೀವು ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಸರಿ ಮಾಡಿಕೊಡ್ತೀನಿ ಕೊಡಿ ಅಂತ ನೀವು ನಗ್ನಗ್ತಾ ಮಾತಾಡ್ತಿತ್ತು ಅಂತಂದರೆ, ನಗು ಅನ್ನೋದು ಪ್ರತಿಯೊಂದಕ್ಕೂ ಕೂಡ ಸೊಲ್ಯೂಷನ್ ಇದ್ದಂಗೆ ಅಲ್ವಾ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಪ್ರೀತಿಯಿಂದ ಮಾತಾಡಿ ಅದನ್ನು ಹೇಳಿದ್ರು ಕೂಡ ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ಆದರೂ ಕೂಡ ಅವ್ರು ಕೊಟ್ಟೇ ಕೊಡ್ತಾರೆ. ಸೊ ಯಾರೇ ಆದರೂ ಅಷ್ಟೇ, ಯಾರು ಕೋಪದಿಂದ ಮಾತಾಡ್ತಾರೆ ಅವರಿಂದ ಜನಗಳು ಯಾವಾಗಲೂ ಕೂಡ ದೂರನೇ ಇರ್ತಾರೆ. ಸೊ ಏನು ಪ್ರಾಬ್ಲಮ್ ಆಗಿದೆ ಕೊಡಿ, ಸರಿ ಮಾಡಿಕೊಡ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ ಬಿಡಿ ಇಷ್ಟೇ ಅಂತ ಅಂದ್ಬಿಟ್ಟು ಹೇಳ್ತು ಅಂತಂದರೆ, ಅವರು ನಿಮಗೆ ಖಂಡಿತವಾಗ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿ, ಎಷ್ಟು ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಮಾಡಿಕೊಡ್ತಾಳೆ, ಮಾತಾಡಿ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತಾಳೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ನಿಮಗೆ ಬಟ್ಟೆಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬೆಸ್ಟ್ ಅಂತಂದರೆ ನೀವು ನಗುಮುಖ ಅಂತಲೇ ಹೇಳ್ಬೋದು. ಸೊ ನಗುಮುಖ ಇತ್ತು ಅಂತಂದರೆ ಪ್ರತಿಯೊಂದನ್ನು ಕೂಡ ಗೆಲ್ಬೋದು. ಹಾಗೆಯೇ ಮೇಯ್ನ್ ಬಂದು ಫಾಸ್ಟ್ ಡೆಲಿವರಿ. ಸೊ ಟೈಲರ್ಗಳನ್ನ ಎಲ್ಲರೂ ಕೂಡ ಬೈಕೊಳ್ಳೋದು ಬೇಗ ಬಟ್ಟೆಗಳನ್ನ ಕೊಡೋದಿಲ್ಲ ಅಂತ. ಅದಕ್ಕೇನು ಮಾಡಿ ಅಂತ ಅಂದರೆ, ನೀವು ಫಾಸ್ಟ್ ಡೆಲಿವರಿನ ಕೊಡಲೇಬೇಕಾಗುತ್ತೆ. ಇವತ್ತು ಕೊಟ್ಟರೆ ನಾಳೆನೇ ಕೊಟ್ಬಿಡಿ. ಬಟ್ಟೆ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಒಂದು 3 ಡೇಸ್ ತಗೊಳ್ಳಿ, ಇಲ್ಲ ನಿಮಗೆ ಎಷ್ಟು ಬಟ್ಟೆ ನಿಮಗೆ ಸ್ಟಿಚ್ ಮಾಡೋದಕ್ಕಾಗುತ್ತೆ ಅಷ್ಟು ಬಟ್ಟೆಗಳನ್ನ ಮಾತ್ರ ಈಸ್ಕೊಳ್ಳಿ. ಎಕ್ಸ್ಟ್ರಾ ಈಸ್ಕೊಂಡು 1 ತಿಂಗಳು 2 ತಿಂಗಳು ಮಾಡ್ತು ಅಂತಂದರೆ ನೀವು ಕಸ್ಟಮರ್ನ ಕಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ನಿಮಗೆ ಎಷ್ಟು ಸ್ಟಿಚಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ಮಾತ್ರ ನೀವು ಈಸ್ಕೊಳ್ಳಿ. ಇಲ್ಲ ಅಂತಂದರೆ ಬೇಗ ಸ್ವಲ್ಪ ನಿದ್ದೆ ಕಡಿಮೆ ಆದರೂ ಪರವಾಗಿಲ್ಲ ಅಂತ ಅಮೌಂಟ್ನ ಸಂಪಾದನೆ ಮಾಡಬೇಕು ಅಂತ ಅನ್ನೋರು ನೈಟೆಲ್ಲ ಸ್ಟಿಚ್ ಮಾಡಿಬಿಟ್ಟು ಕೊಟ್ಬಿಡಿ. ಆವಾಗ ನೀವು ಬೇಗ ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಬೇರೆಯವ್ರ ಬಟ್ಟೆಗಳು ಬರೋ ತನಕ ನೀವು ರೆಸ್ಟ್ ತಗೋಬೋದು. ಸೊ ಇದೆಲ್ಲ ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರೂ ಕೂಡ ನೀವು ಬೆಸ್ಟ್ ಟೈಲರ್ ಆಗ್ಬೋದು. ಹಾಗೆಯೇ ಬಟ್ಟೆ ತುಂಬಾ ಜಾಸ್ತಿ ಬರ್ತಾ ಹೋಗುತ್ತೆ. ಇದೆಲ್ಲ ಟಿಪ್ಸ್ಗಳನ್ನೂ ಕೂಡ ನಾನು ಕೂಡ ಫಾಲೋ ಮಾಡಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಕೂಡ ಇದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವುದ್ರ ಬಗ್ಗೆ ಡೌಟ್ಸ್ ಇದೆ, ಸೊ ಬ್ಲೌಸಲ್ಲಾಗಿರ್ಬೋದು ಅಥವಾ ಡ್ರೆಸ್ಸಲ್ಲಾಗಿರ್ಬೋದು, ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಲೆಹೆಂಗಾ, ಹಾಗೆಯೇ ಸೀರೆಯಲ್ಲಿ ಡ್ರೆಸ್ಗಳು, ಸೀರೆಯಲ್ಲಿ ಗೌನ್ಗಳನ್ನ ಸ್ಟಿಚ್ ಮಾಡೋದು, ಹಾಗೆಯೇ ಹೊಸ ಸೀರೆನ ಬುಕ್ ಮಾಡಿಕೊಂಡು ಅದರಲ್ಲಿ ನನ್ನ ಮಗಳಿಗೆ ಡ್ರೆಸ್ ಹೊಲಿಬೇಕು ಅಂತ ಇದ್ದೀನಿ. ಅದನ್ನು ಕೂಡ ಲೆಹೆಂಗಾನ ಲೇಯರ್ ಬರೋ ರೀತಿ ಹೇಗೆ ನಾವು ಅಂಬ್ರೆಲಾ ಕಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಆವಾಗ ನೀವು ಕೂಡ ಕಲ್ತ್ಕೋಬೋದು. ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ಬಿಗಿನರ್ಸು ಈಸಿಯಾಗಿ ಕಲ್ತ್ಕೊಳ್ಳೋ ರೀತಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಶೇರ್ ಮಾಡಿ ಇದನ್ನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.